ನಮಸ್ಕಾರ ಸ್ನೇಹಿತರೆ. ತಾರಾ ಅನುರಾಧ ಮತ್ತು ಎಚ್.ಸಿ. ವೇಣು ಲವ್ ಸ್ಟೋರಿ ವಿಶೇಷವಾಗಿಯೇ ಇದೆ. ಬರೋಬ್ಬರಿ 16 ವರ್ಷ ಪರಸ್ಪರಿಗಾಗಿಯೇ ಕಾದಿದ್ದಾರೆ. ಪರಸ್ಪರ ಪ್ರೀತಿಸಿ ಸಾಧನೆಯ ಹಾದಿಯಲ್ಲಿ ಮುಂದೆ ಮುಂದೆ ಸಾಗಿದ್ದಾರೆ. ಇವರ ಈ ಪ್ರೀತಿ ನಿಜಕ್ಕೂ ಇತರರಿಗೂ ಸ್ಫೂರ್ತಿಯಾಗುತ್ತೆ. ಸ್ಯಾಂಡಲ್ವುಡ್ ತಾರಾ ಅನುರಾಧ ಮತ್ತು ವೇಣು ಅವರ ಲವ್ ಸ್ಟೋರಿ ಇತರರಿಗೂ ಸ್ಫೂರ್ತಿಯಾಗುತ್ತೆ. ಇದು ತಾಳ್ಮೆಯ ಪ್ರತೀಕದಂತೇನೂ ಇದೆ. ಪ್ರೀತಿಸಿದ್ರೆ ಇವರಂತೆ ಗಾಢವಾಗಿಯೇ ಪ್ರೀತಿಸಬೇಕು ಅನ್ನುವ ರೀತಿನೇ ಇವರ ಕಥೆ ಇದೆ. ಪ್ರೀತಿಸಿದ ವೇಣು ಅವರಿಗಾಗಿಯೇ ತಾರಾ ಅವರು 16 ವರ್ಷ ಕಾದಿದ್ರು. ತಮ್ಮ 37ನೇ ವಯಸ್ಸಿನಲ್ಲಿಯೇ ದಾಂಪತ್ಯ ಜೀವನಕ್ಕೂ ಕಾಲಿಟ್ರು. ಇವರ ಯಶಸ್ವಿ ಪ್ರೇಮ ಕಥೆಯಲ್ಲಿ ತಾಳ್ಮೆನೇ ಅತಿದೊಡ್ಡ ಶಕ್ತಿ ಅನಿಸುತ್ತೆ. ತಾರಾ ಅವರ ತಾತ ಬೆಂಗಳೂರಿನ ಡಿಸಿ ಆಗಿದ್ರು. ಇವರ ಮನೆಗೆ ಕಲಾವಿದರು ಸೇರಿದಂತೆ ಎಲ್ಲರೂ ಬರ್ತಾ ಇದ್ರು. ಹಾಗಾಗಿ ಸಿನಿಮಾ ಬಗ್ಗೆ ಒಂದು ವಿಶೇಷ ಕುತೂಹಲವು ತಾರಾ ಅವರಲ್ಲಿತ್ತು. ಹಾಗಾಗಿಯೇ ಸಿನಿಮಾ ರಂಗಕ್ಕೂ ಬಂದ್ರು. ಹಾಗಂತ ಇವರು ಬಂದ ಕೂಡಲೇ ದೊಡ್ಡ ಹೀರೋಯಿನ್ ಆಗ್ಲಿಲ್ಲ. ಬದಲಾಗಿ ಎಲ್ಲರಂತೆ ಕಷ್ಟಪಟ್ರು. ಹಂತ ಹಂತವಾಗಿಯೇ ಸಿನಿಮಾ ರಂಗದಲ್ಲಿ ಬೆಳೆದರು. ಆ ಒಂದು ಆರಂಭದ ದಿನಗಳಲ್ಲಿಯೇ ಪ್ರೆಸ್ ಫೋಟೋಗ್ರಾಫರ್ ಎಚ್.ಸಿ. ವೇಣು ಪರಿಚಯ ಆಗಿದ್ರು. ನವ ನಟಿ ತಾರಾ ಅನುರಾಧ ಅವರ ಫೋಟೋಗಳನ್ನ ತೆಗೆದಿದ್ರು. ಆ ಫೋಟೋಗಳನ್ನ ಆಯಾ ಪ್ರಮುಖ ಪತ್ರಿಕೆಗಳಿಗೂ ಕೊಟ್ಟಿದ್ರು. ಹೀಗೆ 1989ರಲ್ಲಿ ತಾರಾ ವೇಣು ಅವರ ಪರಿಚಯ ಆಗಿತ್ತು. ತಾರಾ ಅನುರಾಧ ಮತ್ತು ಎಚ್.ಸಿ. ವೇಣುಗೋಪಾಲ್ ಅವರ ನಡುವೆ ಆತ್ಮೀಯತೆ ಬೆಳೆದಿತ್ತು. ಪರಸ್ಪರ ಪ್ರೀತಿ ಕೂಡ ಇತ್ತು. ಆದ್ರೆ ಹೇಳ್ಕೊಂಡಿರ್ಲಿಲ್ಲ ಅನ್ನುವ ಮಾತು ಕೂಡ ಇದೆ. ಹಾಗಿರುವಾಗಲೇ ಎಚ್.ಸಿ. ವೇಣು ಅವರು ತಮ್ಮ ಸಾಧನೆಯ ಹಾದಿಯಲ್ಲಿ ಮುಂದೆ ಸಾಗಿದ್ರು. ಪ್ರೆಸ್ ಫೋಟೋಗ್ರಾಫರ್ ಆಗಿದ್ದವರು ಮುಂದೆ ಒಬ್ಬ ಸಿನಿಮಾಟೋಗ್ರಾಫರ್ ಆದ್ರು. ಸಿನಿಮಾಗಳಿಗಾಗಿಯೇ ಕೆಲಸ ಮಾಡಲು ಶುರು ಮಾಡಿದ್ರು. ತಾರಾ ಅನುರಾಧ ಅವರು ತಮ್ಮ ಸಿನಿಮಾ ಸಾಧನೆಯಲ್ಲಿ ಮುಂದೆ ಸಾಗಿದ್ರು. ಆದ್ರೆ ಈ ಜೋಡಿ ಮತ್ತೆ ಒಂದಾಗೋ ಚಾನ್ಸ್ ಬಂದೇ ಬಿಡ್ತು ನೋಡಿ. ಆ ಚಿತ್ರದ ಹೆಸರು ಈಶಾ ಅನ್ನೋದೇ ಆಗಿದೆ. ಈ ಸಿನಿಮಾ ಸಮಯದಲ್ಲಿಯೇ ತಾರಾ ಮತ್ತು ವೇಣು ಅವರು ಒಟ್ಟಿಗೆ ಕೆಲಸ ಮಾಡಿದ್ರು. ದೂರ ದೂರ ಉಳಿದು ಬಿಟ್ಟಿದ್ದ ಈ ಜೋಡಿ ಮತ್ತೆ ಕನೆಕ್ಟ್ ಆದ್ರು. ತಾರಾ ಮತ್ತು ವೇಣು ಅವರು ಮದ್ವೆ ಆಗೋ ನಿರ್ಧಾರಕ್ಕೂ ಮಾಡಿದ್ರು. ಮನೆಯಲ್ಲಿ ಬಂದು ಕೇಳು ಅಂತಲೇ ತಾರಾ ಅವರು ವೇಣು ಅವರಿಗೆ ಹೇಳಿದ್ರು. ಹಾಗೆ ವೇಣು ಅವರ ಫ್ಯಾಮಿಲಿ ಅವರು ಬಂದು ಮದುವೆ ಮಾತುಕತೆ ಆಡಿದ್ರು. ಎರಡು ಮನೆಯವರು ಒಪ್ಪಿದ್ಮೇಲೆ ಇವರ ವಿವಾಹ ಆದ್ರು. ಇವರ ಈ ಒಂದು ಲವ್ಲಿ ಸ್ಟೋರಿ ಹ್ಯಾಪಿ ಎಂಡಿಂಗ್ ಆಗೋ ಹೊತ್ತಿಗೆ 16 ವರ್ಷಗಳೇ ಆಗಿತ್ತು. ಆದ್ರೂ ಇವರ ಪ್ರೀತಿಗೆ ಬೇರೆ ಯಾರು ಸಾಟಿನೇ ಇಲ್ಲ ಬಿಡಿ. ತಾರಾ ಅವರಿಗಾಗಿಯೇ ವೇಣು ಅವರು ಕಾಯ್ತಿದ್ರು. ವೇಣು ಅವರಿಗಾಗಿಯೇ ತಾರಾ ಅವರು ಕಾದಿದ್ರು. ಇವರ ಈ ಒಂದು ಕಾಯುವಿಕೆ ಸಿನಿಮಾದಲ್ಲಿ ಮಾತ್ರ ನೋಡಬಹುದು. ಆದ್ರೆ ಇವರು ನಿಜ ಜೀವನದಲ್ಲೂ ಅದನ್ನ ಜೀವಿಸಿದ್ದಾರೆ. ಇವರ ಈ ಒಂದು ಹ್ಯಾಪಿ ಫ್ಯಾಮಿಲಿಗೆ ಪುತ್ರ ಕೃಷ್ಣ ಹೊಸದೊಂದು ಹೊಳಪು ತಂದಿದ್ದಾನೆ ಅಂತಲೂ ಹೇಳಬಹುದು. ಸ್ನೇಹಿತರೆ, ಇವರಿಬ್ಬರ ಜೋಡಿ ನೋಡಿ ನಿಮ್ಗೆಲ್ಲ ಹೆಂಗ್ ಅನ್ಸುತ್ತೆ ಅದನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.